ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಸಂಘರ್ಷದ ಒಂದೊಂದೇ ಮಾಹಿತಿಗಳನ್ನು ನಿಮಗೆ ಕೊಡ್ತಾನೆ ಬರ್ತಾ ಇದ್ದೀವಿ. ಅದರ ಜೊತೆಗೆ ಈಗ 100 ದಿನ ಪೂರೈಕೆ ಆಗಿದೆ. ಯಾವುದಕ್ಕೆ? 28ನೇ ತಾರೀಕಿಗೆ ಖಮೇನಿಯನ್ನು ಮುಗಿಸಿದ ನಂತರ ಈ ಯುದ್ಧ ಆರಂಭವಾಯ್ತಲ್ಲ, ಇದನ್ನು ಒಂದು ರೀತಿಯಾಗಿ ನಾನು ಕರೆಯೋದು ಮಿನಿ 3ನೇ ಮಹಾಯುದ್ಧ ಅಂತಾನೆ. ಪೂರ್ತಿ ಮಹಾಯುದ್ಧ ಅಲ್ಲ, ಮಿನಿ ಮಹಾಯುದ್ಧ ಇದು. ಯಾಕೆ ಅಂತಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಇಷ್ಟೊಂದು ದೇಶಗಳು ಇದರಲ್ಲಿ ದಾಳಿಗೆ ಗುರಿ ಆಗ್ತಾ ಇರೋದು ಆವಾಗಲೇ ಆಗಿತ್ತು. ಅದಾದ ನಂತರ ಈಗ ಆಗ್ತಾ ಇರೋದು. ಹಾಗಾಗಿ ಇದು ಮಿನಿ ಥರ್ಡ್ ವರ್ಲ್ಡ್ ವಾರ್ ಅಂತಾನೆ ನಾನು ಕರೆಯೋದು. ಈ ವಿಚಾರದಲ್ಲಿ ಅಮೆರಿಕ ಈ 100 ದಿನ ಆಗಿದ್ದಕ್ಕೆ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ಕಡೆಗೆ ಇರಾನ್ ಕೂಡ ಕಂಡಲ್ಲೆಲ್ಲ ದಾಳಿ ಮಾಡ್ತಾ ಇದೆ. ಅಮೆರಿಕ ಜೊತೆಗೆ ಇರುವಂಥವರನ್ನ ಹುಡುಕಿ ಹೊಡಿತಾ ಇದ್ದಾರೆ ಅಮೆರಿಕ ನೆಲೆಗಳ ಮೇಲೆ. ಏನಾಗಿದೆ ಈ 6 ದಿನಗಳ ಪಯಣದಲ್ಲಿ? ಇವತ್ತೇನಾಗಿದೆ? ಡೀಟೇಲ್ಸ್ ಇಲ್ಲಿದೆ. ಇರಾನ್ ವಿರುದ್ಧದ ಯುದ್ಧಕ್ಕೆ 100 ಗಂಟೆ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ. ವಿಶೇಷ ವಿಡಿಯೋ ಪೋಸ್ಟ್ ಮಾಡಿದ ಅಮೆರಿಕ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಸಮರ ಸಾರಿವೆ. ಇರಾನ್ ವಿರುದ್ಧ ನಡೀತಾ ಇರುವ ಯುದ್ಧ 100 ಗಂಟೆಯನ್ನ ಪೂರ್ಣಗೊಳಿಸಿದೆ. ಈ ಕುರಿತು ಅಮೆರಿಕ ವಿಡಿಯೋ ಬಿಡುಗಡೆ ಮಾಡಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆಯ ವಿಶೇಷ ವಿಡಿಯೋವೊಂದನ್ನು ಅಮೆರಿಕ ಪೋಸ್ಟ್ ಮಾಡಿದೆ. ಇದುವರೆಗೂ ಅಮೆರಿಕ ನಡೆಸಿದ ಆಪರೇಷನ್ನಲ್ಲಿ ಇರಾನ್ನ 1000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 900ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕಳೆದ 6 ದಿನಗಳಿಂದ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದ್ದಾವೆ. ಈ ದಾಳಿಗೆ ಈಗ 100 ಗಂಟೆಗಳು ಪೂರ್ಣಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ವಿಡಿಯೋವನ್ನ ಬಿಡುಗಡೆ ಮಾಡಿರುವಂತದ್ದು. ಆಪರೇಷನ್ ಎಪಿಕ್ ಫ್ಯೂರಿಗೆ 100 ಗಂಟೆಗಳು ಪೂರ್ಣಗೊಂಡಿರುವಂತದ್ದು. ಇರಾನ್ನಲ್ಲಿ 1000ಕ್ಕಿಂತ ಅಧಿಕ ಮಂದಿ ಸಾವನ್ನಪ್ಪಿದ್ದು, 900ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇರಾನ್ನ ಮೇಲೆ ದಾಳಿಯನ್ನ ಹಂತವಾಗಿ ಅಮೆರಿಕ ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಹಿಂದೂ ಮಹಾಸಾಗರಕ್ಕೂ ಕಾಲಿಟ್ಟ ಕೊಲ್ಲಿ ಯುದ್ಧ. ಭಾರತದಿಂದ ಕೇವಲ 374 ಕಿಲೋಮೀಟರ್ ಅಂತರದಲ್ಲಿ ದಾಳಿ. 87 ಮಂದಿ ಸಾವು, 100ಕ್ಕೂ ಅಧಿಕ ಜನರು ಕಣ್ಮರೆ. ಶ್ರೀಲಂಕಾದ ಕರಾವಳಿ ಸಮೀಪ ಇರಾನ್ನ ಯುದ್ಧ ನೌಕೆ ಸ್ಫೋಟಗೊಂಡಿದೆ. ಇರಾನ್ ಯುದ್ಧ ನೌಕೆಯನ್ನ ಅಮೆರಿಕದ ನೌಕೆ ಹೊಡೆದುರುಳಿಸಿದೆ. 87 ಮಂದಿ ಸಾವನ್ನಪ್ಪಿದ್ದು, 100ಕ್ಕೂ ಅಧಿಕ ಜನರು ಕಣ್ಮರೆಯಾಗಿದ್ದಾರೆ. ಐರಿಸ್ ದೇನಾ ಎಂಬಂತಹ ಯುದ್ಧ ನೌಕೆ ಕೆಲವೇ ವಾರಗಳ ಹಿಂದೆ ಭಾರತದಲ್ಲಿ ನೌಕಾ ಸಮರಾಭ್ಯಾಸದಲ್ಲಿ ಭಾಗಿಯಾಗಿತ್ತು. ಮೌಜ್ ಕ್ಲಾಸ್ ಫ್ರಿಗೇಟ್ ಆಗಿರುವ ಐರಿಸ್ ದೇನಾ 2024ರಲ್ಲಿ ಭಾರತಕ್ಕೆ ಬಂದಿದ್ದು, ಬಹುಪಕ್ಷೀಯ ನೌಕಾ ಅಭ್ಯಾಸ ಮಿಲನ್ನಲ್ಲಿ ಭಾಗಿಯಾಗಿತ್ತು. ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಜಲಾಂತರ್ಗಾಮಿ ದಾಳಿಯನ್ನು ದೃಢಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲಿ ಸುರಕ್ಷಿತವಾಗಿದೆ ಅಂತ ಭಾವಿಸಿದ್ದ ಇರಾನಿನ ಯುದ್ಧ ನೌಕೆಯನ್ನ ಅಮೆರಿಕದ ಜಲಾಂತರ್ಗಾಮಿ ನೌಕೆ ಹೊಡೆದು ಉರುಳಿಸಿದೆ ಅಂಥೇಳಿ ಹೆಕ್ಸೆತ್ ತಿಳಿಸಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧಕ್ಕೆ 6ನೇ ದಿನ. ಇರಾನ್ ಮೇಲೆ ಕ್ಷಿಪಣಿಗಳ ಸುರಿಮಳೆ. ಹೆಜ್ಬುಲ್ಲಾ ಭದ್ರಕೋಟೆಯ ಮೇಲೆ ದಾಳಿ. ಇರಾನ್ ಇಸ್ರೇಲ್ ಯುದ್ಧದಿಂದ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೋಲಾಹಲ ಎದ್ದಿದೆ. ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿಗಳ ಸುರಿಮಳೆಗೈದಿದೆ. ಹೆಜ್ಬುಲ್ಲಾ ಭದ್ರಕೋಟೆಯ ಮೇಲೆ ಇರಾನ್ ದಾಳಿ ನಡೆಸಿದೆ. ಬೈರುತ್ನ ದಕ್ಷಿಣ ಉಪನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಗುಂಪನ್ನು ಗುರಿಯಾಗಿಸಿಕೊಂಡು ದಾಳಿಯಾಗಿದ್ದು, ಇರಾನ್ನ ರಾಜಧಾನಿ ಟೆಹರಾನ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಮುಗಿಬಿದ್ದಿದೆ. ಕ್ಷಣಕ್ಕೂ ಯುದ್ಧದ ತೀವ್ರತೆ ಜೋರಾಗಿದೆ. ಇರಾನ್ ಮಿಸೈಲ್ಸ್ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಇರಾನ್ನ ಟೆಹರಾನ್ ಮೇಲೆ ಕೂಡ ಇಸ್ರೇಲ್ ದಾಳಿ ಮುಂದುವರೆಸಿದೆ. ಟೆಹರಾನ್ನ ಹಲವೆಡೆ ಸ್ಫೋಟದ ಸದ್ದು ಕೇಳಿಬಂದಿದೆ. ಈ ದಾಳಿಯ ಬೆನ್ನಲ್ಲೇ ಇರಾನ್ ವಾಯು ರಕ್ಷಣೆಗೆ ಮುಂದಾಗಿದ್ದ ಇರಾನ್ ನಾಗರಿಕರಿಗೆ ಎಚ್ಚರದಿಂದಿರುವಂತೆ ಸೂಚನೆ ಕೊಟ್ಟಿದೆ. ಗುಂಪುಗೂಡುವಿಕೆಗೆ ನಿರ್ಬಂಧ ಹೇರಿದೆ. ಅಗತ್ಯ ಸೇವೆಗಳನ್ನು ಎಂದಿನಂತೆ ಮುಂದುವರಿಯುತ್ತೆ ಅಂತ ತಿಳಿಸಿದೆ. 6ನೇ ದಿನವೂ ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿ ಮುಂದುವರೆದಿರುವಂಥದ್ದು. ಇವತ್ತು ಕೂಡ ಟೆಹರಾನ್ ಅನ್ನ ಕೇಂದ್ರೀಕರಿಸಿ ಅತಿ ಹೆಚ್ಚು ದಾಳಿಯನ್ನ ಮಾಡುವಂತ ಕೆಲಸವನ್ನ ಇಸ್ರೇಲ್ ಮಾಡಿರುವಂಥದ್ದು. ಇಸ್ರೇಲ್ ದಾಳಿಗೆ ಮುಂದಾಗ್ತಾ ಇದ್ದಂತೆ ಟೆಹರಾನ್ನಲ್ಲಿ ಸೈರನ್ನ ಸದ್ದು ಮೊಳಗಿರುವಂಥದ್ದು. ಜನ ಪ್ಯಾನಿಕ್ ಆಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಓಡಾಡ್ತಿರುವಂತಹ ದೃಶ್ಯಗಳು ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಈ ನಡುವೆ ಮಿಸೈಲ್ ದಾಳಿಯನ್ನ ಮಾಡ್ತಾ ಇದ್ದಂತ ಇರಾನ್ನ ಮಿಸೈಲ್ ತಾಣಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡುವಂತ ಕೆಲಸವನ್ನ ಮಾಡಿದೆ. ಆ ಮೂಲಕ ಭವಿಷ್ಯದಲ್ಲಿ ಇರಾನ್ ಯಾವತ್ತೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದಾಳಿಯನ್ನ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನ ಕೂಡ ಈಗ ಅಮೆರಿಕ ಇಸ್ರೇಲ್ ಮಾಡ್ತಾ ಇದೆ. ದಕ್ಷಿಣ ಇರಾನ್ನ ಬಂದರು ಅಬ್ಬಾಸ್ನಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಐಆರ್ಜಿಸಿ ನೌಕಾನೆಲೆಯಲ್ಲಿ ಪ್ರಬಲ ಸ್ಫೋಟ ಸಂಭವಿಸಿದೆ. ಹಾರ್ಮುಜ್ ಜಲಸಂಧಿಗೆ ಹತ್ತಿರವಿರುವ ಮಿಲಿಟರಿ ಘಟಕ ಇದಾಗಿದ್ದು, ನೌಕಾವಲಿಯ ಬಂದರು ಬಹುನಾರ್ ಬಳಿ ಸ್ಫೋಟವಾಗಿದೆ. ಈ ನಡುವೆ ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಇಸ್ರೇಲ್ನ ಪರಮಾಣು ತಾಣ ಸ್ಫೋಟಿಸುವ ವಾರ್ನ್ ಮಾಡಿದೆ. ಡಿಮೋನಾ ಪರಮಾಣು ತಾಣ ಸ್ಫೋಟಿಸುವ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡುತ್ತಿರುವ ಇರಾನ್ ಗಲ್ಫ್ ರಾಷ್ಟ್ರಗಳ ಪ್ರಮುಖ ಕೇಂದ್ರಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕದ ನಿರಂತರ ದಾಳಿಗಳು ನಡೀತಾ ಇದ್ದು, ಈ ದೇಶಗಳೊಂದಿಗೆ ಮತ್ತೊಂದು ರಾಷ್ಟ್ರ ಕೈಜೋಡಿಸಲು ಸಜ್ಜಾಗಿದೆ.
ಕೆನಡಾ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧಕ್ಕೆ ಎಂಟ್ರಿ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ. ನಾವು ನಮ್ಮ ಮಿತ್ರ ರಾಷ್ಟ್ರದ ಪರವಾಗಿ ನಿಲ್ತೇವೆ. ಯುದ್ಧದಲ್ಲಿ ನಾವು ಭಾಗಿಯಾಗುವುದನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರುವಂತಹ ಸಂಘರ್ಷ ಮೂರನೇ ಮಹಾಯುದ್ಧದತ್ತ ಸಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದಾವೆ. ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ಗೆ ಯುರೋಪಿಯನ್ ದೇಶಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ಇದರ ಬೆನ್ನಲ್ಲೇ ಇರಾನ್ಗೂ ಕೂಡ ರಷ್ಯಾ ಮತ್ತು ಚೀನಾದಂಥ ದೇಶಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ಈಗ ಹೊಸ ದೇಶಗಳ ಸೇರ್ಪಡೆಯೂ ಕೂಡ ಶುರುವಾಗಿರುವಂಥದ್ದು. ಇರಾನ್ಗೆ ಕೆನಡಾ ಕೂಡ ಬಹಿರಂಗವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ಅಗತ್ಯ ಬಿದ್ದರೆ ಮಿತ್ರ ರಾಷ್ಟ್ರದ ಜೊತೆಗೆ ನಾವು ಕೈ ಜೋಡಿಸಲಿಕ್ಕೆ ಸಿದ್ಧವಾಗಿದ್ದೀವಿ, ನಮ್ಮ ಸೇನೆಯೂ ಕೂಡ ಸಹಕಾರವನ್ನು ಕೊಡಲಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೆನಡಾದ ಪ್ರಧಾನಿ ಕೂಡ ಹೇಳಿರುವಂಥದ್ದು. ಹೀಗಾಗಿ ಇದು ಒಂದೊಂದೇ ದೇಶಗಳಿಗೆ ಈ ಒಂದು ಯುದ್ಧದ ಕಾರ್ಮೋಡ ಆವರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಮೂರನೇ ಮಹಾಯುದ್ಧಕ್ಕೆ ವೇದಿಕೆಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಿರುವಂಥದ್ದು. ಒಟ್ನಲ್ಲಿ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ತಾರಕಕ್ಕೇರಿದ್ದು ಅಮೆರಿಕ ಇರಾನ್ ಮೇಲೆ ದಾಳಿ ಮತ್ತಷ್ಟು ತೀವ್ರಗೊಳಿಸಲು ಹವಣಿಸ್ತಾ ಇದೆ. ಮುಂದೆ ಈ ಯುದ್ಧ ಎಲ್ಲಿವರೆಗೂ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.